ಸರ್ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ, ನಮ್ಮಂಥ ವಿದ್ಯಾವಂತರಿಗೆ ನೀವು ಸ್ಫೂರ್ತಿ ಸರ್. ಇಂಗ್ಲೀಷ್ ಅಲ್ರಿ, ನಾನು ಏನೂ ಮಾತಾಡ್ತಾನೆ ಚೀನಾನ. ಚುಂಗ ಹಮ್ಕೋ ಹಾಂಚ್ಕೊಟ್ಕೋ ಹಾಂಬ ಚಿಕ್ಕೋ ಚೀನಾ ಹಾ ಪುಂಚ್ಕೋ ಹಾ ಚುಂಗ ಹಾಂಚ್ಕೊಂಡ್ಕೊ ನ್ಯೂಸ್ ಹಾಂಚ್ಕೊಂಡು ಹಾಂಚ್ಕೊಂಡು ಚೋನ್ 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 ಚೋ ಹುಡಿ ಟಾಂಗ್ ಚಿಕ್ ಟಾಂಗ್. ಹಿಂಗಂದ್ರೆ ಏನಂದ್ರೆ ಒಂದು ಒಳ್ಳೆ ನಾಗರ ಹಾವು ಇರ್ತೈತಿ, ಅವ್ರು ಹಿಡ್ಕೊಂಬಂದಿರ್ತಾರೆ. ಆಕೆ ರಾಜ್ಕುಮಾರಿಗೆ ಅದ ಬೇಕಾಗಿರ್ತೈತಿ. ಅದ್ರೊಳಗೆ ಒಂದು ಕಪ್ಪಂದು ಇದು ಇರ್ತೈತಿ, ಬೋಟಿ ಅಂತ, ಅದಕ್ಕೆ ವಿಷಗಟ್ಟು ಅಂತ ಇರ್ತೈತಿ. ಆಗ ನೀಲಿದು ಆ ಇಸುಗಟ್ಟನ್ನು ತಗೊಂಡು ಅದು ಇಷ್ಟು ಇರ್ತೈತಿ ರೀ, ಕಪ್ಪು ದ್ರಾಕ್ಷಿ ಹಣ್ಣಿಂದ, ಸಣ್ಣ ಕಪ್ಪು ದ್ರಾಕ್ಷಿ ಹಣ್ಣು, ಅದನ್ನು ತಿಂದು ಬಿಡ್ತಾರ. ತಿಂದು ಕೂಡಲೇ ಹೋಟ್ಲ ದೊಡ್ಡ ಸ್ಟಾರ್ ಹೋಟ್ಲ್ನಾಗ ಆಕಿ ದೊಡ್ಡ ಮಹಾರಾಣಿ, ಅವು ಆಕಿಗೆ ಆ 4 ಮಂದಿ ಸೇರಿ ತಿನ್ನಿಸ್ತಾರ್ರಿ. ತಿನ್ನಿಸಿ ಅದಕ್ಕೆ ಕರ್ಕೊಂಡು ಹೋಗ್ತಾರ, ನಾವು ಹೊಂಟು ಬಿಡ್ತಾಳೆ ಆಕೆ ಅವ್ರ ಜೊತೆಗೆ, ರೂಮ್ಗೆ ಹೋಗ್ಬಿಡ್ತಾಳ್ರಿ 4 ಮಂದಿ ಜೊತೆಗೆ. ಅದು ತಿನ್ನಿಸಿದ್ರೆ ಮಾತ್ರ ಅದು ಅಂದ್ರೆ ಅದು ಎಷ್ಟು ಬೆಲೆನೋ ಏನೋ ಗೊತ್ತಿಲ್ಲ. ಜೀವಂತ ಹಾವ್ರಿ, ಜೀವದ ಹಾವನ ಹಿಂಗೆ ಹಿಡ್ಕೊಂಡು ಅವನು ಹೊಂಚೋ 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 ಅಂತೇಳಿ ತಗೊಂಬಂದು ಅದೊಂದು ಹಾವಿನ 1/3 ಭಾಗದಾಗ ಇರ್ತೈತಿ. ಹಾವನ ಇಷ್ಟೈತು ಉದ್ದ ಹಾವು, ಅದು ಈ ಭಾಗದಾಗ ಇರ್ತೈತಿ. ಇಲ್ಲಿ ಹೋಗಿ ಕೊಯ್ದು ಅದ್ರ ತೆಗೆದು ಹಿಂಗೆ ವಿಷ ತೆಗಿತಾನ. ಆಕೆ ಹಂಗೆ ತಿಂದಕ್ಕೆ ಹೊಂಚೋ 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 ಮೈಯಾಗ ಉಕ್ಕಡಗತ್ರಿ ದೇವ್ ಬಂದಾಗ ಮಾಡಾಕತ್ ಬಿಡ್ತಾಳೆ ಆಕೆ, ಚಿನ್ನದಕ್ಕೆ. ಅದನ್ನು ನೋಡೇ ನಾನು ಹಂಗೆ ಹಾಂಚ್ಕೊಂಡು ಸುಗಿಕೋ ಭಾಳ ಮೋಸ್ಟ್ ಬ್ಯೂಟಿಫುಲ್, ಭಾರಿ ಚಂದ. ಪವಿತ್ರ ಗೌಡನ 100 ಚಂದದಾಳಕಿ. ಹಂಗೆ ಹೂ ಅಂದಂಗೆ ಓಟ್ರನ್ನ ಹಂಗೆ 4 ಮಂದಿನ ಹೆಗಲ ಮೇಲೆ ಕೈ ಹಾಕಂದು ಕರ್ಕೊಂಡು ಹೋದ್ರಪ್ಪ ರೂಮ್ಗೆ. ಅಲ್ಲಿ ಮುಂದೇನು ನಡೀತದೆ ನನಗೆ ಗೊತ್ತಿಲ್ಲ. ಮತ್ತು ನನ್ನ ಹೋಗಿ ಯಾವ್ದಾರು ಕೇಸ್ ಸಿಗಿಸ್ಬೇಡ್ರಿ ನೀವು.